ಮೂರು ದೇಶಗಳ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಇಂದು ಇಥಿಯೋಪಿಯಾದ ರಾಜಧಾನಿ ಅಡೀಸ್ ಅಬಾಬಾಗೆ ತಲುಪಿದ್ದಾರೆ. ಈ ವೇಳೆ ಪ್ರಧಾನಿ ಅವರನ್ನು ಇಥಿಯೋಪಿಯಾ ಪ್ರಧಾನಿ ಡಾ ಅಬಿಯ್ ಅಹಮದ್ ಅಲಿ ಅವರು ಬರಮಾಡಿಕೊಂಡರು. ಇಂದು ಜೋರ್ಡಾನ್ ಪ್ರವಾಸವನ್ನು ಪೂರ್ಣಗೊಳಿಸಿ ಅಮ್ಮಾನ್ ವಿಮಾನ ನಿಲ್ದಾಣದಿಂದ ಪ್ರಯಾಣ ಬೆಳೆಸಿದ ಪ್ರಧಾನಿ ಅವರನ್ನು ಜೋರ್ಡಾನ್ ರಾಜಕುಮಾರ ಎರಡನೇ ಅಲ್ ಹುಸೇನ್ ಬಿನ್ ಅಬ್ದುಲ್ಲಾ ಬೀಳ್ಕೊಟ್ಟರು. जॉर्डन के सम्मान और आदर को भी प्रदर्शित करता है। तो प्रधानमंत्री नरेंद्र मोदी सफल जॉर्डन यात्रा के बाद इथियोपिया के लिए रवाना हो रहे हैं। ಇದಕ್ಕೂ ಮುನ್ನ ಜೋರ್ಡಾನ್ ಪ್ರವಾಸದ ಎರಡನೇ ದಿನವಾದ ಇಂದು ಜೋರ್ಡಾನ್ ಭಾರತ ವಾಣಿಜ್ಯ ವೇದಿಕೆಯ ಕಾರ್ಯಕ್ರಮದಲ್ಲಿ ಪ್ರಧಾನಿ ಪಾಲ್ಗೊಂಡರು. ಈ ವೇಳೆ ಅವರು ಭಾರತ ಜೋರ್ಡಾನ್ ಸಂಬಂಧ ಐತಿಹಾಸಿಕ ವಿಶ್ವಾಸ ಮತ್ತು ಭವಿಷ್ಯದ ಅವಕಾಶಗಳಿಂದ ರೂಪುಗೊಂಡಿದೆ. ಉಭಯ ದೇಶಗಳು ಸೇರಿ ಅನ್ವೇಷಿಸಬಹುದಾದ ಅವಕಾಶಗಳ ಕುರಿತು ವಿಸ್ತೃತ ಚರ್ಚೆ ನಡೆಸಲಾಗಿದೆ. ಭಾರತ ಜೋರ್ಡಾನ್ನ ಮೂರನೇ ಅತಿದೊಡ್ಡ ವ್ಯಾಪಾರ ಪಾಲುದಾರಿಕೆ ಹೊಂದಿರುವ ದೇಶವಾಗಿದ್ದು ದೀರ್ಘಾವಧಿ ಸಂಬಂಧ ಬಲವರ್ಧನೆಗೆ ಆದ್ಯತೆ ನೀಡಲಾಗುತ್ತಿದೆ. ಹಿಂದೆ ಸಮೃದ್ಧವಾಗಿದ್ದ ವ್ಯಾಪಾರ ಸಂಬಂಧವನ್ನು ಮತ್ತೊಮ್ಮೆ ಪುನರಾರಂಭಿಸಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು. ಭಾರತ ವಿಶ್ವದ ಮೂರನೇ ಅತಿದೊಡ್ಡ ಆರ್ಥಿಕತೆಯಾಗುವತ್ತ ದಾಪುಗಾಲಿಟ್ಟಿದೆ. ಭಾರತದ ಪ್ರಗತಿ ದರ 8% ಹೆಚ್ಚಾಗಿದ್ದು ಆಡಳಿತ ಮತ್ತು ನಾವೀನ್ಯತೆಗೆ ಉತ್ತೇಜನ ನೀಡುತ್ತಿದೆ. ಪರಿಣಾಮವಾಗಿ ಅಭಿವೃದ್ಧಿಗೆ ವೇಗ ದೊರೆತಿದೆ. ಭಾರತದ ಪ್ರಗತಿಯಲ್ಲಿ ಜೋರ್ಡಾನ್ ಪಾಲುದಾರಿಕೆ ಹೊಂದುವ ಮೂಲಕ ಲಾಭ ಪಡೆದುಕೊಳ್ಳಲು ಸಾಧ್ಯ. ಪ್ರಸ್ತುತ ವಿಶ್ವಕ್ಕೆ ವಿಶ್ವಾಸಾರ್ಹ ಪೂರೈಕೆ ಸರಪಳಿ ಅಗತ್ಯವಾಗಿದ್ದು ಭಾರತ ಜೋರ್ಡಾನ್ ಸೇರಿ ಇದನ್ನು ಪೂರೈಸುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸಬೇಕಾಗಿದೆ ಎಂದು ಹೇಳಿದರು. जैसे फर्टिलाइजर्स में हम ज्वाइंट वेंचर कर रहे हैं, वैसे ही अन्य क्षेत्रों में भी हम आगे बढ़ सकते हैं. फिर इंफ्रास्ट्रक्चर और कंस्ट्रक्शन तेज ग्रोथ के लिए बहुत जरूरी है. इन क्षेत्रों में हमारा कोलैबोरेशन हमें स्पीड और स्केल दोनों देगा. हिज मैजेस्टी ने जॉर्डन में रेलवे और नेक्स्ट जनरेशन इंफ्रास्ट्रक्चर बनाने का विजन साझा किया है. ಬಳಿಕ ಪ್ರಧಾನಿ ಜೋರ್ಡಾನ್ ರಾಜಕುಮಾರ ಎರಡನೇ ಅಲ್ ಹುಸೇನ್ ಬಿನ್ ಅಬ್ದುಲ್ಲಾ ಅವರೊಂದಿಗೆ ಮಾತುಕತೆ ನಡೆಸಿದರು.